ನಮಸ್ಕಾರ ವೀಕ್ಷಕರೇ ಕರುನಾಡು ದೇಗುಲಗಳ ನಾಡು, ಚಂದದ ನಾಡು, ಗಂಧದ ಗುಡಿ ಅಂತ ಎಲ್ಲ ಹೇಳಲಾಗುತ್ತೆ. ನವಶಕ್ತಿ ಇಡೀ ಕರುನಾಡನ್ನ ರಕ್ಷಣೆ ಮಾಡ್ತಾ ಇದೆ. ಅದರಲ್ಲೂ ಈ ಹಾಸನಾಂಬ ದೇವಾಲಯ, ಅದರಲ್ಲಿ ಈ ಹಾಸನಾಂಬೆ ದೇವಿಯು ಕೂಡ ಒಬ್ಬಳು. ಹಾಸನಾಂಬೆ ದೇವಾಲಯ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಪ್ರಸಿದ್ಧ ದೇವಾಲಯವಾಗಿದ್ದು ದೇವಿ ಶಕ್ತಿ ಅಥವಾ ಅಂಬೆಗೆ ಸಮರ್ಪಿತವಾಗಿದೆ. ಈ ಹಾಸನಾಂಬೆ ದೇವಾಲಯವನ್ನ ವರ್ಷಕ್ಕೆ ಒಂದೇ ಸರ್ತಿ ಓಪನ್ ಮಾಡಿ ದರ್ಶನವನ್ನ ನೀಡಲಾಗುತ್ತೆ. ಈ ದೇವಾಲಯದ ಬಾಗಿಲುಗಳನ್ನ ಮುಚ್ಚುವಾಗ ಹಚ್ಚಿಡುವಂತಹ ದೀಪಗಳು ವರ್ಷ ಪೂರ್ತಿ ಉರಿದು ಮುಂದಿನ ವರ್ಷದ ಭವಿಷ್ಯವಾಣಿಯನ್ನ ಹೇಳುತ್ತವೆ. ಹಾಗಾದ್ರೆ ಈ ವರ್ಷ ಹೇಳಿರುವ ಭವಿಷ್ಯವಾಣಿ ಏನಿತ್ತು ಗೊತ್ತಾ? ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಭಕ್ತರಿಗೆ ದರ್ಶನ ಕೊಡುವಂತಹ ಈ ಹಾಸನಾಂಬೆ ದೇವಿಯು ಅನೇಕ ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾಳೆ. ದೇವಿಯ ಕಲ್ಲುಗಳು ಚಲಿಸುವ ಕಾರಣ ಇದು ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ವರ್ಷ ದ್ವಾರಗಳನ್ನ ಓಪನ್ ಮಾಡಿದಾಗ ದೀಪಗಳು ಉರಿದಿದ್ವಾ ಅಥವಾ ಬತ್ತಿ ಹೋಗಿದ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಪ್ರಯತ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತೀವಿ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಜಿಲ್ಲಾಡಳಿತ ಹಾಸನಾಂಬೆ ದೇವಾಲಯದ ಆಡಳಿತ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವರ್ಷಕ್ಕೆ ಒಮ್ಮೆ ತೆರೆಯುವಂತಹ ಕೆಲವು ದೇವಾಲಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಹಾಸನಾಂಬೆ ದೇವಾಲಯವು ಕೂಡ ಒಂದಾಗಿದೆ. ಈ ದೇವಾಲಯದಲ್ಲಿ ದುರ್ಗಾ ಅವತಾರವಾಗಿರೋ ಹಾಸನಾಂಬೆ ದೇವಿ ನೆಲೆಸಿದ್ದಾಳೆ. ಈಕೆ ಎಷ್ಟು ಮಹಾಮಾನ್ವಿತಳು ಅಂತಂದ್ರೆ ಅವಳ ಆಶೀರ್ವಾದ ಪಡೆಯಲು ಲಕ್ಷಾಂತರ ಭಕ್ತರು VIP ಟಿಕೆಟ್ ಪಡೆದು ಬರ್ತಾರೆ ಅಂದ್ರೆ ನೀವೇ ಊಹೆ ಮಾಡಿಕೊಳ್ಳಿ. ವರ್ಷಕ್ಕೆ ಒಂದೇ ಸರ್ತಿ ದರ್ಶನ ಕೊಡುವಂತಹ ಈ ಹಾಸನಾಂಬೆ ದೇವಾಲಯದಲ್ಲಿ ಯಾವತ್ತೂ ಕೂಡ ಈ ಟಿಕೆಟ್ ಗದ್ದಲ ಇದ್ದೇ ಇರತ್ತೆ. ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿರುತ್ತೆ. ಹಾಸನಾಂಬೆ ದೇವಾಲಯದಲ್ಲಿ ನೆಲೆಸಿರುವ ಹಾಸನಾಂಬ ದೇವತೆಯನ್ನ ಕೇವಲ ಹಾಸನದ ಜನತೆ ಮಾತ್ರ ಆರಾಧಿಸುವುದಿಲ್ಲ, ಬದಲಾಗಿ ಭಾರತದ ಹಲವಾರು ರಾಜ್ಯಗಳಿಂದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗುವುದಕ್ಕೆ ಬರ್ತಾರೆ. ಅಂದಹಾಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯುವಂತಹ ಈ ದೇವಾಲಯ ಅಕ್ಟೋಬರ್ 9, 2025 ಓಪನ್ ಆಗಿದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ದೇವಾಲಯ 5 ದಿನಗಳ ಕಾಲ ಓಪನ್ ಆಗಿರುತ್ತೆ. ಇನ್ನು ಉಳಿದೆಲ್ಲ ದಿನಗಳಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗಿರುತ್ತೆ. ವಾಸ್ತವವಾಗಿ ಇದೊಂದು ನಿಗೂಢ ಆಲಯ ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಹೀಗೆ ವರ್ಷಕ್ಕೆ ಒಂದ್ಸರ್ತಿ ಯಾಕೆ ಈ ದೇವಾಲಯವನ್ನ ತೆರೀತಾರೆ ಅನ್ನೋದರ ಹಿಂದೆಯೂ ಕೂಡ ಒಂದು ಕಾರಣ ಇದೆ. ಜೊತೆಗೆ ಹಾಸನಾಂಬೆ ದೇವಸ್ಥಾನ ಏನಿದೆಯಲ್ಲ, ಮುಂದಿನ ವರ್ಷದ ಭವಿಷ್ಯವಾಣಿಯನ್ನ ಹೇಳುತ್ತೆ ಅಂತಾರೆ. ಆ ಭವಿಷ್ಯವಾಣಿ, ಈ ವರ್ಷದ ಭವಿಷ್ಯವಾಣಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಹೌದು, ಪ್ರತಿ ವರ್ಷ ದೇವಾಲಯ ಮುಚ್ಚುವ ಮೊದಲು ಒಂದು ದೈವಿಕ ಆಚರಣೆ ಮಾಡಲಾಗತ್ತೆ. ಅದೇನಂದ್ರೆ ಅಲ್ಲಿ ತುಪ್ಪದ ದೀಪವನ್ನ ಬೆಳಗಿಸಿ ದೇವಿಯನ್ನ ಕೊನೆಯ ಬಾರಿಗೆ ಕಣ್ತುಂಬಿಕೊಂಡು ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗತ್ತೆ. ತಾಯಿಯ ಗರ್ಭಗುಡಿಯಲ್ಲಿ ತಾಜಾ ಹೂಗಳು, ಬೇಯಿಸಿದ ಅನ್ನವನ್ನ ಪ್ರಸಾದವಾಗಿ ಇಡಲಾಗತ್ತೆ. ವಿಚಿತ್ರವಾದ ಸಂಗತಿ ಏನು ಗೊತ್ತಾ ವೀಕ್ಷಕರೇ? 1 ವರ್ಷದ ಬಳಿಕ ಅಂದ್ರೆ ಮುಂದಿನ ದೀಪಾವಳಿಯ ಅವಧಿಯಲ್ಲಿ ಗರ್ಭಗುಡಿಯ ಬಾಗಿಲು ತೆರೆದಾಗ ಆಶ್ಚರ್ಯಕರವಾಗಿ ತುಪ್ಪದ ದೀಪವು ಇನ್ನೂ ಕೂಡ ಉರಿತಾ ಇರುವುದನ್ನ ನಾವು ಕಾಣಬಹುದು. ಅಲ್ಲದೆ ಹೂಗಳು ಬಾಗಿಲು ಮುಚ್ಚುವಾಗ ಎಷ್ಟು ಸುಗಂಧಭರಿತವಾಗಿದ್ವೋ, ತಾಜಾ ಆಗಿದ್ವೋ, ಅಷ್ಟೇ ತಾಜಾತನದಿಂದ ವರ್ಷದ ನಂತರವೂ ಕೂಡ ಹಾಗೇ ಹೂಗಳು ಇರುತ್ತವೆ. ಅಂದರೆ ಬಾಡಿರೋದಿಲ್ಲ, ಒಣಗಿರುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಪ್ರಸಾದ ರೂಪದಲ್ಲಿ ಅನ್ನವನ್ನೇನಿಟ್ಟಿರ್ತಾರಲ್ಲ, ಆ ಅನ್ನವೂ ಕೂಡ ಕೆತ್ತಿರೋದಿಲ್ಲ. ಇದು ಭಕ್ತರಿಗೆ ಅಸಾಧಾರಣ ಮತ್ತು ಇದು ತಾಯಿ ಜಗನ್ಮಾತೆ ಹಾಸನಾಂಬೆ ದೇವಿ ಈಗಲೂ ಕೂಡ ಕಲಿಯುಗದಲ್ಲೂ ಕೂಡ ಚಮತ್ಕಾರವನ್ನ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹಾಸನಾಂಬೆಯ ಪವಾಡವಲ್ಲದೆ ಮತ್ತೇನು ಅಲ್ವಾ? ಮತ್ತೊಂದು ನಂಬಿಕೆ ಪ್ರಕಾರ ದೇವಾಲಯದಲ್ಲಿನ ದೇವಿಯ ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷವೂ ಕೊಂಚ ಚಲಿಸುತ್ತಲೇ ಇದೆ ಅಂತ ಹೇಳಲಾಗತ್ತೆ. ಕೆಲವರ ಪ್ರಕಾರ ದೇವಿಯ ಈ ಚಲನೆಯು ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾ ಇದೆ ಅಂತ ನಂಬಲಾಗಿದೆ. ಆದಾಗ್ಯೂ ಹಾಸನಾಂಬ ದೇವಾಲಯವು ಕರ್ನಾಟಕದ ಇತರೆ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ರೂ ದೀಪಾವಳಿ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಸೆಳೆಯುತ್ತದೆ. ಒಟ್ಟಾರೆಯಾಗಿ ಒಂದು ಕಲ್ಲೇನಿದೆಯಲ್ಲ, ಕಲ್ಲು ದಿನಕ್ಕೆ ಬೆಳೀತಾಗಿದೆ. ವರ್ಷ ಬೆಳೆದು ನಿಂತು ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾಗಿದೆ ಅಂತ ಹೇಳಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಈ ಹಾಸನಾಂಬೆ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿರುವಂತಹ ಕೆಲವೊಂದಿಷ್ಟು
ಸ್ವಾಮೀಜಿಗಳು ಭವಿಷ್ಯಕಾರರು ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಅದರಲ್ಲೂ ಈ ಬ್ರಹ್ಮಾಂಡ ಗುರುಜಿ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಮ್ಮನವರು ಇದೇ ಕೊನೆ ವರ್ಷ, ಅಮ್ಮನವರು ಇನ್ನು ಮುಂದೆ ಇಲ್ಲಿರೋದಿಲ್ಲ, ಮುಂದಿನ ವರ್ಷದಿಂದ ಅಮ್ಮನವರ ಸಾನ್ನಿಧ್ಯ ಇಲ್ಲಿ ಇರೋದೇ ಇಲ್ಲ ಅಂತ ಬ್ರಹ್ಮಾಂಡ ಗುರುಜಿ ಖಾರವಾಗಿ ಹೇಳಿದ್ದಾರೆ. ಯಾಕಂದ್ರೆ ಹಾಸನಾಂಬೆ ದೇವಾಲಯದ ದ್ವಾರವನ್ನ ಮತ್ತೆ ತೆಗಿತಾರೋ ಇಲ್ವೋ ಗೊತ್ತಿಲ್ಲ, ತೆಗೆಯುವ ಅವಕಾಶಗಳು ಬರುತ್ತವೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಸಿದ್ದೇಶ್ವರನ ಕೃಪಾ ಕಟಾಕ್ಷ ಆಗಿದೆ. 2025ರಿಂದ 32ರ ಒಳಗೆ ಎಲ್ಲೆಲ್ಲಿ ರೇವಣ್ಣ ಸಿದ್ದೇಶ್ವರ ಇದ್ದಾನೆ, ಹಾಸನ ಸಿದ್ದೇಶ್ವರ, ಜೈನಕಲ ಸಿದ್ದೇಶ್ವರ ಇವರೆಲ್ಲ ಒಂದೇ ಪಂಗಡಕ್ಕೆ, ಒಂದೇ ಕಡೆಗೆ ಶಿವನ ಶಕ್ತಿ ಸೇರಿಬಿಡತ್ತೆ. ಹೀಗಾಗಿ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ ಇದರಿಂದ 7 ಜನ ಅಕ್ಕ ತಂಗಿಯರು ಘಟಪ್ರಭಾ ಪರಿವರ್ತನೆಯಾಗುತ್ತದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದೇ ಕೊನೆಯದಾಗಿ ದರ್ಶನ ಪಡೆಯೋದು. ನಾವೆಲ್ಲರೂ ಸಂತೋಷ ಪಡಬೇಕು. ಮುಂದೆ ನಮಗಷ್ಟೇ ಅಲ್ಲ, ಯಾವ ಜನಕ್ಕೂ ಸಿಗೋದಿಲ್ಲ ಹಾಸನಾಂಬೆಯ ದರ್ಶನ. ಅಷ್ಟು ಅಡಚಣೆಯಾಗತ್ತೆ ಎನ್ನುವುದು ಶತಸಿದ್ಧ ಅಂತ ಬ್ರಹ್ಮಾಂಡ ಗುರುಜಿ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಹೆಂಗಸರೆಲ್ಲ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ, ಉನ್ನತ ಸ್ಥಾನಕ್ಕಾಗಿ ಮುಂದೆ ದುಡ್ಡು ಖರ್ಚು ಬೇಕಾಗತ್ತೆ, ಮಾಧ್ಯಮದಲ್ಲಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗತ್ತೆ ಅಂತ ಹೇಳಿದ್ದಾರೆ. ಅಮ್ಮನವರ ಈ ಬಾರಿ ದರ್ಶನ ಮಾಡಿದ್ದೇವೆ, ಮುಂದಿನ ಬಾರಿ ಯಾವ ಕ್ಷೇತ್ರದಲ್ಲಿ ದರ್ಶನ ಕೊಡ್ತೀಯಾ ಕೇಳಿದಾಗ ಅವಕಾಶವನ್ನ ಜಗತ್ತಿಗೆ ತೋರಿಸಿದ್ದಾಳೆ ಅಂತ ಸತ್ಯ ಹೇಳಿದ್ದಾರೆ. ಅಂದ್ರೆ ಹಾಸನಾಂಬೆ ದರ್ಶನ ಈಗ ಹಾಸನಾಂಬೆ ದೇಗುಲದಲ್ಲೇ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಸಿಗತ್ತೆ, ಬೇರೆ ಕಡೆ ವಿಪ್ಲವಗಳು ಆಗತ್ತೆ, ಹಾಸನಾಂಬೆಯ ಸನ್ನಿಧಾನ ಚೇಂಜ್ ಆಗತ್ತೆ ಎನ್ನುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದೇನೇ ಆಗಲಿ, ಈ ಭವಿಷ್ಯವಾಣಿ ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಕಾದು ನೋಡಬೇಕಾಗಿದೆ. ಅಕ್ಟೋಬರ್ 9ರಿಂದ ಹಾಸನಾಂಬೆ ದರ್ಶನವನ್ನ ಪಡೆಯೋದಕ್ಕೆ ಬಾಗಿಲನ್ನು ಓಪನ್ ಮಾಡಿದ್ದು, ಈ ಬಾರಿಯೂ ಕೂಡ ಜನರ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ, ಅಡೆತಡೆಗಳು ಕೂಡ ಆಗಿದೆ. ಇನ್ನು ಹಾಸನಾಂಬೆ ದೇವಾಲಯವು ದೀಪಾವಳಿ ಎಂದೇ ತೆರೆಯೋದಕ್ಕೆ ಪರಿಕಲ್ಪನೆಯು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪದ್ಧತಿಗಿಂತ ಮಿಗಿಲಾದದ್ದಾಗಿದೆ. ಯಾಕಂದ್ರೆ ಇದು ಸುಗ್ಗಿಯ ಕಾಲವನ್ನ ಮುಕ್ತಾಯಗೊಳಿಸುತ್ತೆ. ಈ ಪ್ರದೇಶದ ಗ್ರಾಮಸ್ಥರು, ರೈತರು ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಸುಗ್ಗಿಗಾಗಿ ದೇವರಿಗೆ ಧನ್ಯವಾದ ಹೇಳಲು ಉತ್ತಮವಾದ ಅವಧಿಯಾಗಿದೆ. ಈ ಮೂಲಕ ಹಾಸನಾಂಬೆ ದೇವರನ್ನ ಈ ದೀಪಾವಳಿ ಸಂದರ್ಭದಲ್ಲಿಯೇ ಓಪನ್ ಮಾಡಲಾಗುತ್ತೆ. ಆದರೆ ಜಿಲ್ಲಾಡಳಿತ ಹೇಗೆ ಇದನ್ನ ನಿಭಾಯಿಸತ್ತೆ ಕಾದು ನೋಡಬೇಕಾಗಿದೆ. ಮತ್ತೊಂದು ನಂಬಿಕೆ ಪ್ರಕಾರ ದೇವಾಲಯದಲ್ಲಿನ ದೇವಿಯ ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷವೂ ಕೊಂಚ ಚಲಿಸುತ್ತಲೇ ಇದೆ ಅಂತ ಹೇಳಲಾಗುತ್ತೆ. ಕೆಲವರ ಪ್ರಕಾರ ದೇವಿಯ ಈ ಚಲನೆಯು ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾ ಇದೆ ಅಂತ ನಂಬಲಾಗಿದೆ. ಆದಾಗ್ಯೂ ಹಾಸನಾಂಬ ದೇವಾಲಯವು ಕರ್ನಾಟಕದ ಇತರೆ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ರೂ ದೀಪಾವಳಿ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಸೆಳೆಯುತ್ತದೆ. ಒಟ್ಟಾರೆಯಾಗಿ ಒಂದು ಕಲ್ಲೇನಿದೆಯಲ್ಲ, ಕಲ್ಲು ದಿನಕ್ಕೆ ಬೆಳೀತಾಗಿದೆ, ವರ್ಷ ಬೆಳೆದು ನಿಂತು ಕಲಿಯುಗದ ಅಂತ್ಯವನ್ನ ಸೂಚಿಸ್ತಾಗಿದೆ ಅಂತ ಹೇಳಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಈ ಹಾಸನಾಂಬೆ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿರುವಂತಹ ಕೆಲವೊಂದಿಷ್ಟು ಸ್ವಾಮೀಜಿಗಳು ಭವಿಷ್ಯಕಾರರು ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಅದರಲ್ಲೂ ಈ ಬ್ರಹ್ಮಾಂಡ ಗುರುಜಿ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಮ್ಮನವರು ಇದೇ ಕೊನೆ ವರ್ಷ, ಅಮ್ಮನವರು ಇನ್ನು ಮುಂದೆ ಇಲ್ಲಿರೋದಿಲ್ಲ, ಮುಂದಿನ ವರ್ಷದಿಂದ ಅಮ್ಮನವರ ಸಾನ್ನಿಧ್ಯ ಇಲ್ಲಿ ಇರೋದೇ ಇಲ್ಲ ಅಂತ ಬ್ರಹ್ಮಾಂಡ ಗುರುಜಿ ಖಾರವಾಗಿ ಹೇಳಿದ್ದಾರೆ. ಯಾಕಂದ್ರೆ ಹಾಸನಾಂಬೆ ದೇವಾಲಯದ ದ್ವಾರವನ್ನ ಮತ್ತೆ ತೆಗಿತಾರೋ ಇಲ್ವೋ ಗೊತ್ತಿಲ್ಲ, ತೆಗೆಯುವ ಅವಕಾಶಗಳು ಬರುತ್ತವೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಸಿದ್ದೇಶ್ವರನ ಕೃಪಾ ಕಟಾಕ್ಷ ಆಗಿದೆ. 2025ರಿಂದ 32ರ ಒಳಗೆ ಎಲ್ಲೆಲ್ಲಿ ರೇವಣ್ಣ ಸಿದ್ದೇಶ್ವರ ಇದ್ದಾನೆ, ಹಾಸನ ಸಿದ್ದೇಶ್ವರ, ಜೈನಕಲ ಸಿದ್ದೇಶ್ವರ ಇವರೆಲ್ಲ ಒಂದೇ ಪಂಗಡಕ್ಕೆ, ಒಂದೇ ಕಡೆಗೆ ಶಿವನ ಶಕ್ತಿ ಸೇರಿಬಿಡತ್ತೆ. ಹೀಗಾಗಿ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ ಇದರಿಂದ 7 ಜನ ಅಕ್ಕ ತಂಗಿಯರು ಘಟಪ್ರಭಾ ಪರಿವರ್ತನೆಯಾಗುತ್ತದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದೇ ಕೊನೆಯದಾಗಿ ದರ್ಶನ ಪಡೆಯೋದು. ನಾವೆಲ್ಲರೂ ಸಂತೋಷ ಪಡಬೇಕು. ಮುಂದೆ ನಮಗಷ್ಟೇ ಅಲ್ಲ, ಯಾವ ಜನಕ್ಕೂ ಸಿಗೋದಿಲ್ಲ ಹಾಸನಾಂಬೆಯ ದರ್ಶನ. ಅಷ್ಟು ಅಡಚಣೆಯಾಗತ್ತೆ ಎನ್ನುವುದು ಶತಸಿದ್ಧ ಅಂತ ಬ್ರಹ್ಮಾಂಡ ಗುರುಜಿ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಹೆಂಗಸರೆಲ್ಲ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ, ಉನ್ನತ ಸ್ಥಾನಕ್ಕಾಗಿ ಮುಂದೆ ದುಡ್ಡು ಖರ್ಚು ಬೇಕಾಗತ್ತೆ, ಮಾಧ್ಯಮದಲ್ಲಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗತ್ತೆ ಅಂತ ಹೇಳಿದ್ದಾರೆ. ಅಮ್ಮನವರ ಈ ಬಾರಿ ದರ್ಶನ ಮಾಡಿದ್ದೇವೆ, ಮುಂದಿನ ಬಾರಿ ಯಾವ ಕ್ಷೇತ್ರದಲ್ಲಿ ದರ್ಶನ ಕೊಡ್ತೀಯಾ ಕೇಳಿದಾಗ ಅವಕಾಶವನ್ನ ಜಗತ್ತಿಗೆ ತೋರಿಸಿದ್ದಾಳೆ ಅಂತ ಸತ್ಯ ಹೇಳಿದ್ದಾರೆ. ಅಂದ್ರೆ ಹಾಸನಾಂಬೆ ದರ್ಶನ ಈಗ ಹಾಸನಾಂಬೆ ದೇಗುಲದಲ್ಲೇ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಸಿಗತ್ತೆ, ಬೇರೆ ಕಡೆ ವಿಪ್ಲವಗಳು ಆಗತ್ತೆ, ಹಾಸನಾಂಬೆಯ ಸನ್ನಿಧಾನ ಚೇಂಜ್ ಆಗತ್ತೆ ಎನ್ನುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ.
ಈ ಬ್ರಹ್ಮಾಂಡ ಗುರೂಜಿಯ ಭವಿಷ್ಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.